ಅದು ನನಗೆ ಊಟ ಏನು ಬೇಡ ಅಮ್ಮ. ನೀನು ಹೋಗು. ಇದೇನು ದೊಡ್ಡಯ್ಯ, ನಾನೇನೋ ಮಾತಾಡ್ತಿದ್ರೆ ನೀನೇನೋ ಮಾತಾಡ್ತಿದ್ಯಲ್ಲ. ಇವಾಗ ನನಗೆ ಹಸುವಾಗ್ತಿಲ್ಲಮ್ಮ. ಹಸುವು ಇಲ್ವಾ? ಹೌದಮ್ಮ, ನಾನಿವಾಗೇನು ತಿನ್ನಲ್ಲ. ಅದು ಹಾಗಲ್ಲ. ಬೇಡ ಅಂದ್ರೂ ಯಾಕೆ ಬಲವಂತ ಮಾಡ್ತಿದ್ಯಾ ನೈನಿ? ಅಂದ್ರೆ ಅಮ್ಮೋರೆ, ಅದು ಗಂಗಯ್ಯ ಏನಾದ್ರೂ ಚಿಕ್ಕ ಹುಡುಗನ ಹೇಳಿ ಹೇಳಿ ತಿನ್ಸೋದಕ್ಕೆ? ಅವನಿಗೆ ಯಾವಾಗ ಹಸುವಾಗುತ್ತೋ ಅವ್ನು ತಿಂತಾನೆ ಬಿಡು. ಈಗ ನೀನು ಹೊರಡು. ಸರಿ ಅಮ್ಮೋರೆ. ನೀನೊಳ್ಳೆ ಪುಣ್ಯ ಮಾಡಿದೆ ಗಂಗಯ್ಯ. ಟೈಮಿಗೆ ಕರೆಕ್ಟಾಗಿ ಫುಡ್ಡು ಆದ ತಕ್ಷಣ ಬೆಡ್ಡು. ಕಷ್ಟಪಡ್ಬೇಕು ಅಂತನೂ ಇಲ್ಲ, ಆರಾಮಾಗಿ ತಿರ್ಗಾಡ್ಬೋದು. ನೀನೇ ಅದೃಷ್ಟವಂತ. ಹೌದು ಯಜಮಾನ್ರೆ, ಎಲ್ಲ ನಿಮ್ಮ ಹಾಗೇನೆ. ನೋಡ್ದ್ಯಾಕ್ಕ ಇವನ್ನ? ಅಂದ್ರೆ ನನ್ಗೆ ಏನು ಕೆಲಸ ಕಾರ್ಯ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಕಣ್ಣಿಲ್ದೇ ಇದ್ರು ವ್ಯಂಗ್ಯ ಮಾಡಕ್ ಮಾತ್ರ ಚೆನ್ನಾಗಿ ಬರುತ್ತೆ. ಪರ್ಶು, 60 ವರ್ಷ ಆಯ್ತಲ್ಲ, ಕುಚೋದ್ಯ ವ್ಯಂಗ್ಯ ಸ್ವಲ್ಪ ಜಾಸ್ತಿನೇ ಇರುತ್ತೆ. ವಯಸ್ಸಾಯ್ತಲ್ಲ, ಒಂದು ಮಾತು ಹೇಳಿದ್ರೆ ಕೇಳಿದ್ರು ಕೇಳ್ದೇ ಇರೋ ಥರ ಇರಬೇಕು. ಅಲ್ದೆ ಮತ್ತೆ ಇವ್ನು ಮಾಡೋ ಸಿಲ್ಲಿ ಜೋಕ್ಸ್ಗೆ ಹಾಸಿ ನಮ್ಮಂತರ ಅಂತ ನಗ್ತಾ ಕೂತ್ಕೋಬೇಕೋ ಏನು? ಸರಿ ನಡಿ. ಜೋಕ್ ಮಾಡೋದಲ್ವೋ, ಯಾವುದೋ ಒಂದಿನ ದೊಡ್ಡ ಚಾಕುನ ನಿನ್ನ ಎದೆಗೆ ಚುಚ್ತೀನಿ. ದೇವಸ್ಥಾನದ ಥರ ಇರೋ ಈ ಮನೆನ ಸ್ಮಶಾನ ಮಾಡ್ತಿದ್ದೀರಾ. ಯಾವತ್ತಾದ್ರೂ ಒಂದಿನ ಹೂತಾಕ್ತೀನಿ. ಯಜಮಾನ್ರೆ, ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ರಿಲ್ಯಾಕ್ಸ್. ಯಾಕಿಷ್ಟು ಅರ್ಜೆಂಟು? ಗಾಬರಿ ಅಲ್ಲ, ಗೋರಂಟಿ ಹಾಕ್ಬೇಕಾ? ನಾನೇ ಹಾಕ್ತೀನಿ. ಯಾರಿಗೆ? ನನ್ ಗಂಡಂಗೆ. ಗಂಡಸರು ಯಾವಾಗಾದ್ರೂ ಗೋರಂಟಿ ಹಾಕ್ಸ್ಕೋತಾರ? ಹೆಂಡತಿ ಹಾಕಿದ್ರೆ ಹಾಕಿಸ್ಕೋಬೇಕು. ಹೆಂಡತಿ ಕೈಗೆ ಗಂಡನೇ ಗೋರಂಟಿ ಹಚ್ಚಿದ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ. ಕನಿಷ್ಠ ಒಂದ್ ಚಂದ ಮಾಮನಾದ್ರೂ ಹಾಕಿಸ್ಕೋಬೋದಲ್ವಾ? ಬಾಯ್ಲಿ. ಇಲ್ಲಿ ಅಂದವಾದ ಚಂದ್ರ ಈಗ ನನ್ನ ಕೈನಲ್ಲೇ ಇದ್ದಾನೆ. ಮತ್ತೆ ಈ ಗೋರಂಟಿ ಚಂದ್ರ ಯಾಕೆ? ನಿಮ್ ಮಾತಂತೂ ತುಂಬಾ ಚೆನ್ನಾಗಿ ಆಡ್ತೀರಾ ಯಜಮಾನ್ರೆ. ನಾನಾ? ಮತ್ತೆ ನೀನೇನ್ ಮಾಡ್ತೀಯ ಗೊತ್ತಾ? ನಾನೇನ್ ಮಾಡ್ತೀನಿ? ಹಿಂಗ್ ಮುದ್ದಾಗ್ ನಕ್ಕಿ ಎಲ್ರಿಗೂ ಮೈ ಮರೆಸ್ತೀಯ. ಹೋಗಿ ಯಜಮಾನ್ರೆ. ಸರಿ, ಗೋರಂಟಿ ಹಚ್ತೇನೆ. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬಾ ಜೋರು. ಯಜಮಾನ್ರೆ. ಅಲ್ಲಾಡ್ಬೇಡ. ಯಜಮಾನ್ರೆ, ನಿಮ್ಗೊಂದು ವಿಚಿತ್ರ ಹೇಳ. ವಿಚಿತ್ರನಾ? ಏನು? ಗೋರಂಟಿ ಎಷ್ಟು ಬಣ್ಣ ಬರುತ್ತೋ ಅಷ್ಟು ಒಳ್ಳೆ ಗಂಡ ಸಿಗ್ತಾನೆ ಅಂತ ದೊಡ್ಡೋರು ಹೇಳ್ತಾರೆ. ಹೌದಾ?
ಹೌದು, ಆದ್ರೆ ನನಗ್ ಮಾತ್ರ ಗೋರಂಟಿ ಹಾಕೋ ಅಂತ ಒಳ್ಳೆ ಗಂಡ ಸಿಕ್ಕಿದಾನೆ. ಮತ್ತೀಗ ಗೋರಂಟಿ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಮಾತ್ರ ನನ್ನನ್ನಂತೂ ಬ್ಲೇಮ್ ಮಾಡಬಾರ್ದು. ಈ ಗೋರಂಟಿ ಬಣ್ಣ ಬರ್ದಿದ್ರು ಪರವಾಗಿಲ್ಲ, ಯಾಕಂದ್ರೆ ನನಗ್ ಅಂದವಾಗಿರೋ ಗಂಡ ಸಿಕ್ಕಾಯ್ತು. ಮೆಂಟಲ್. ನೈನಿ, ಇಷ್ಟಕ್ಕೂ ಗೋರಂಟಿ ಯಾಕೆ ಹಚ್ಕೋತಾರೆ? ಗೋರಂಟಿಲು ಔಷಧಿ ಗುಣ ಇರುತ್ತೆ ಯಜಮಾನ್ರೆ. ಯು ಮೀನ್ ಮೆಡಿಸಿನಾ? ಅದೇ ಅದೇ. ಇದನ್ನ ಹಾಕೊಂಡ್ರೆ ನಮ್ಮ ಮೈಯಲ್ಲಿ ಜಾಸ್ತಿ ಇರೋ ಉಷ್ಣಾಂಶ ಎಲ್ಲ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಹೆಣ್ಮಕ್ಳ ಗರ್ಭ ಸಂಬಂಧ ಸಮಸ್ಯೆ ಕೂಡ ಹೋಗುತ್ತೆ. ಒಂದೊಂದ್ಸಲ ಏನು ಗೊತ್ತಿಲ್ದಾಗ ಕಾಣಿಸ್ತೀಯಾ, ಆದ್ರೆಲ್ಲ ಗೊತ್ತಿರತ್ತೆ. ಕೈಗೆ ಹಚ್ಚಿದ್ದಾಯ್ತು. ಇನ್ನು ಎಲ್ಲಿ ಹಚ್ಚಬೇಕು? ಕೈಗೇನೋ ಹಚ್ಚಿದ್ದಾಯ್ತು. ಹಣೆ ಮೇಲೆ ಸಿಂಧೂರು ತರ ಸೂರ್ಯನು ಹಚ್ಚಲಾ? ಓಕೆ, ಹೇಗೆ ಯಜಮಾನ್ರೆ? ಹೀಗೆ. ಏನ್ ವಿಶಾಲ್ ಇದು? ಬಿಟ್ರೆ ನಿನ್ ಹೆಂಡತಿ ಮೈ ತುಂಬಾ ಗೋರಂಟಿ ಹಾಕೋ ಕಾಣ್ತಿದ್ಯಲ್ಲ. ಏನೇನೆ ಹಚ್ಬೇಕಾ? ಹಾ, ಹೋಗಿ ಯಜಮಾನ್ರೆ. ನಿಮ್ ರೊಮ್ಯಾನ್ಸ್ ಏನು ಇಷ್ಟು ಡ್ರಾಮ್ಯಾಟಿಕ್ ಆಗಿದೆ? ಸೊಪ್ನೆ ಅರ್ದು ಗೋರಂಟಿ ಹಚ್ಕೋತಾರಂತೆ. ನಾನ್ ಸೆನ್ಸ್. ಮುಳ್ಮಿನ್ನು, ಅದನ್ನ ಗೋರಂಟಿ ರೊಮ್ಯಾನ್ಸ್ ಅಂತಾರೆ. ನಿಂಗೆ ಜೋಡಿ ಇಲ್ವಲ್ಲ, ಅದಕ್ಕೆ ಗೋರಂಟಿ ರೊಮ್ಯಾನ್ಸ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಏನ್ ಗೋರಂಟಿನೋ ಏನೋ, ನೀಟಾಗೊಂದು ನೇಲ್ ಪಾಲಿಶ್ ಹಾಕೊಂಡ್ರೆ ಸಾಕಾಗಲ್ವಾ? ಇನ್ನು ಆ ಸೊಪ್ಪರ್ದು ಮೆತ್ಕೊಳ್ಳೋ ಅಂತ ಪದ್ಧತಿ ಯಾಕೋ ಹಳೆ ಪದ್ಧತಿ ಅಂತ ಮರಿಬಾರ್ದು ದುಡ್ಡು ಆಂಟಿ. ನೀನು ಭೂಮಿ ಮೇಲೆ ಹುಟ್ಟಿ ಎಷ್ಟೋ ವರ್ಷಗಳಾಗಿದೆ. ನಿನ್ನ ಬಿಸಾಕಿದ್ದಾರಾ ಇಲ್ವಲ್ಲ? ಶಿವ, ಹಾಗನ್ಬಾರ್ದು. ನೀನೇನೋ ಚಿಂತೆ ಮಾಡ್ಬೇಡ ನೈನಿ. ದುರ್ದು ಆಂಟಿ ಮತ್ತೆ ನನಗೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಲ್ವಾ ದುರ್ದು ಆಂಟಿ? ಏಯ್, ಸಿಕ್ಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ಬಿಡ್ತೀನಿ, ಹುಷಾರ್. ನಾನೆಲ್ಲರೂ ಹೋಗಿ ಸಾಯ್ತೀನಿ ಹೊರತು ನಿನ್ ಬಾಯಲ್ಲಿ ಮಾತ್ರ ಬೀಳಲ್ಲ ದೇವ್ರೆ. ನಿನ್ನೋ ಆದ್ರೂ ಏನ್ ವಿಶಾಲ್, ಸಿಟಿಯಲ್ಲಿ ಹುಟ್ಟು ಬೆಳ್ದವ್ ನೀನು. ಈ ಹಳ್ಳಿ ಪದ್ಧತಿ ಎಲ್ಲ ನಿನ್ಗೆ ಆಗ್ಬೇಕು? ಹಳ್ಳಿ ಹೇಳೋದಕ್ಕೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸುತ್ತಲೂ ಹಸಿರು, ಸ್ವಚ್ಛವಾದ ಗಾಳಿ, ಅಲ್ಲೇ ಹುಟ್ಟಿದಾನೆ ಅಂತ ಅನ್ಸೋ ಸೂರ್ಯ. ವಾವ್, ಅಲ್ಲಿನ ಫೀಲಿಂಗೇ ಒಂದು ರೇಂಜಲ್ಲಿರುತ್ತೆ. ಇನ್ನು ಹಳ್ಳಿ ಪದ್ಧತಿಗಳಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮುಳ್ಮಿನ್ನು, ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡ್ರೆ ಸಾಕಾಗಲ್ಲ, ಸ್ವಲ್ಪ ಪ್ರಪಂಚ ಜ್ಞಾನ ಇರಬೇಕು. ಸರಿ, ನೀನ್ ಅಂದಿದ್ದಕ್ಕೋಸ್ಕರನಾದ್ರೂ ನಾಳೆ ಪೂಜೆಯಲ್ಲಿ ಪದ್ಧತಿಗೆ ಇನ್ನೊಂದು ಹೆಸರು ಅನ್ನೋ ಹಾಗೆ ರೆಡಿಯಾಗಿ ತೋರಿಸ್ತೀನಿ. ಹೋಗ್ಲಿ ಬಿಡು, ಹೋಗಿ ಆ ಶಿವನ್ ಹತ್ರ ಬೆಟ್ ಕಟ್ತೀಯಲ್ಲ, ನಡಿ. ಇನ್ನೇನು? ಏನು ಅಂದ್ರೇನು?
ಏನಾದ್ರೂ ಇರ್ಬೇಕಲ್ವಾ? ಹೌದೌದು, ಇರ್ಬೇಕಿರ್ಬೇಕು. ಕೈಯಲ್ಲಿ ಗೋರಿಂಟಿ ಇದೆ ಅಲ್ವಾ? ಏಯ್ ನೈನಿ, ಮೆಂಟಲ್. ಜಾಸ್ಮಿನ್, ನಾವು ಸಂಜೆ ಪೂಜೆಗೆ ಅವರಿಗಿಂತ ಚೆನ್ನಾಗಿ ರೆಡಿ ಆಗ್ಬೇಕು. ಆಂಟಿ, ಅದನ್ನ ಅವ್ರು ಅಲ್ಲಿ ನೋಡಿ. ಏನ್ ಆಂಟಿ, ವಿಶಾಲ್ ಹಾಗೆ ಓಡಾಡ್ತಾ ಇದ್ದಾನೆ? ನೈನಿ ರೂಮಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದು ನನ್ನ ಅನುಮಾನ. ಹೋಗೋದಾ ಬೇಡವಾ? ಏನೂ ಆಗಲ್ಲ. ನುಗ್ಬಿಟ್ಟ. ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರುವಾಗುತ್ತೆ. ಇವರಿಬ್ರು ಏನ್ ಮಾಡ್ತಾರೆ ಆಂಟಿ? ಅವ್ರ ಮುಖ, ಅವ್ರೇನ್ ಮಾಡ್ತಾರೆ? ನಡಿದೇ ಇರೋ ಹಾಗೆ ನೋಡ್ಕೊಳ್ಳೋದಿಕ್ಕೆ ನಾನಿದ್ದೀನಲ್ಲ, ಬಾ. ಹಲೋ, ವರಲಕ್ಷ್ಮಿ ದೇವಿ. ವರಲಕ್ಷ್ಮಿ ದೇವಿನಾ? ಹೌದು. ಅದೇನು? ಹಬ್ಬದ ದಿವಸ ಈ ತರ ರೇಷ್ಮೆ ಸೀರೆ ಉಡ್ಕೊಂಡು ಸಾಕ್ಷಾತ್ ಅಮ್ಮನವ್ರ ತರನೇ ಇದೆಯಾ, ಅದಕ್ಕೆ ಹಾಗೆ ಹೇಳ್ಬೇಕು ಅನ್ನಿಸ್ತು. ಈ ಸೀರೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಈ ಸೀರೆನ ಉಟ್ಕೊಂಡಿರೋ ಈ ಹುಡುಗಿನೇ ಚೆನ್ನಾಗಿದ್ದಾಳೆ. ಮದುವೆಯಲ್ಲಿ 7 ಹೆಜ್ಜೆ ಹಾಕ್ಬೇಕಾದ್ರೆ ನನ್ನ ಜೊತೆ ನೀನು ನಡೆದೆ. ಈಗೇನು ನಾನು ಮುಂದೆ ಬರ್ತಿದ್ರೆ ನೀನು ಹಿಂದೆ ಹೋಗ್ತಿದ್ಯಾ? ಆಗ ಕರ್ತವ್ಯ, ಈಗ ಭಯ. ನಿನ್ ಭಯ ನಾನು ಹೋಗಿಸ್ತೀನಿ ಬಿಡು. ಯಜಮಾನ್ರೆ, ಅಮ್ಮನವ್ರ ಪೂಜೆ ಇದೆ. ನಾನು ಕೂಡ ಅದನ್ನೇ ಮಾಡ್ತಿದ್ದೇನೆ. ನೋಡಿದ್ರು ಆಂಟಿ ಎಷ್ಟು ಬರಗೆಟ್ಟಿದ್ದಾರೆ? ಅವ್ರ ಹತ್ರ ಆದ್ರೆ ನಾನು ದೂರ ಮಾಡ್ತೀನಿ. ಬಾ, ತೋರಿಸ್ತೀನಿ. ವಿಶ್, ಏನಿದೆಲ್ಲ? ಅತ್ತೆ, ಪೂಜೆ ಪೂಜೆ. ವಾಟ್? ಅದೇ ಪೂಜೆಗೆ ರೆಡಿ ಆಗುವಂತ ನೈನಿಗೆ ನಾನು ಹೇಳ್ತಿದ್ದೆ ಅಷ್ಟೇ ಅಲ್ವಾ? ದೀಪ ಆರತಿಗಳ ಜೊತೆಗೆ ಪೂಜೆ ಕೆಲಸಗಳು ಕೆಳಗಡೆ ತುಂಬಾ ಇದೆ. ಇಲ್ಲಿ ನಿನ್ ಹೆಂಡತಿ ಜೊತೆ ಅಂಟ್ಕೊಂಡಿರ್ಬೇಡ. ಹೊರಗ್ ನಡಿ. ಸರಿ ಅತ್ತೆ.
ನೋಡಿದ್ಯಾ ಜಸ್ಸಿ? ರಿಬ್ಬನ್ ಕಟ್ ಮಾಡೋ ಹಾಗೆ ಇಬ್ಬರನ್ನು ಹೇಗ್ ಕಟ್ ಮಾಡ್ದೆ ಅಂತ. ಬಿಲ್ಡಿಂಗ್ ಓಪನ್ಗೆ ರಿಬ್ಬನ್ ಕಟ್ ಮಾಡ್ತಾರೆ. ನನಗೆ ಬೇಕಾಗಿರೋದು ಅದಲ್ಲ, ಟೋಟಲ್ ಬಿಲ್ಡಿಂಗ್ಗೆ ಬೀಳ್ಸಕ್ಕೆ ಹೇಳ್ತಿದ್ದೀನಿ. ಬಿಲ್ಡಿಂಗೇ ಕೊಲಾಪ್ಸ್ ಆಗ್ಬೇಕಾ? ಯಾರ್ದು ಜಸ್ಸಿ? ಬಾ ಆಂಟಿ, ನೈನಿನ ವಿಶಾಲಿಂದ ಶಾಶ್ವತವಾಗಿ ದೂರ ಮಾಡ್ಬೇಕಂತ ಹೇಳ್ತಿದ್ದೀನಿ. ಅದಕ್ಕೆ ಯಾವಾಗ್ಲಾದ್ರೂ ಒಂದ್ಸಲ ಪ್ಲಾನ್ ಮಾಡಿದ್ರೆ ಆಯ್ತು ಬಿಡು. ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ. ನಿನ್ ಸ್ಟುಪಿಡ್ ಪ್ಲಾನ್ಗಳೆಲ್ಲ ವರ್ಕೌಟ್ ಆಗಲ್ಲ. ನಿನ್ ಐಡಿಯಾಗಳಿಗೆ ಬ್ರೇಕ್ ಹಾಕು ಜಸ್ಸಿ. ಅದೇನ್ ಆಂಟಿ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ಹರ್ಕೆ ದಿನ ನಾನು ಮಾಡಿದ ಪ್ಲಾನ್ ಮರ್ತು ಬಿಟ್ರಾ? ಆಗ ಗಾಜಿನ ಚೂರ್ ಇಟ್ಟಿದ್ದೆ, ಈಗ ಗಾಜೆ ಇಡ್ತ್ಯಾ? ಅಲ್ಲ, ಅರ್ಶನ. ನೈನಿ ತನ್ನ ಕಾಲಿಗೆ ಅರ್ಶನ ಹಚ್ಕೋತಾಳಲ್ವಾ? ಹೌದು, ಹಚ್ಕೋತಾಳೆ. ಪೂಜೆ ಆದ್ಮೇಲೆ ತೊಳ್ಕೊಂಡು ಮಲ್ಕೋತಾಳೆ. ಅದಕ್ಕೇನೀಗ? ಹೇಳಿದ್ರೆ ಥ್ರಿಲ್ ಇರಲ್ಲ ಆಂಟಿ. ಮಾಡಿ ತೋರಿಸ್ತೀನಿ. ಅಯ್ಯೋ ದೇವ್ರೆ, ಮತ್ತೆ ಇನ್ನೇನ್ ಪ್ಲಾನ್ ಮಾಡಿದ್ಯೋ ಏನ್ ಕತೆನೋ? ನೀನ್ ಎಲ್ಲಿರ್ತೀಯ ಮೊದ್ಲೇ ಹೇಳ್ಬಿಡು ನನ್ಗೆ. ನಾನ್ ಸ್ವಲ್ಪ ದೂರನೇ ನಿಂತಿರ್ತೀನಿ. ಯು ಡೋಂಟ್ ವರಿ ಆಂಟಿ, ನಿಮಗೇನು ಆಗಲ್ಲ. ಯಾಕಾಗಲ್ಲಮ್ಮ? ಇದಕ್ ಮುಂಚೆ ನೀನ್ ಮಾಡಿದ ಪ್ಲಾನಿಗೆ ನನ್ ತಲೆಗೆ ಪೆಟ್ಟಾಗಿತ್ತು, ಮರ್ತೋದ್ಯಾ? ಈ ಸರಿ ಮಾತ್ರ ಖಂಡಿತ ಸಕ್ಸಸ್ ಆಗುತ್ತೆ ಆಂಟಿ, ನೀವೇ ನೋಡ್ತಿರಲ್ಲ. ನೈನಿ ತಗೋ. ಅಬ್ಬಾ, ಬಣ್ಣ ಬಣ್ಣವಾಗಿರೋ ಹೊಸ ಬಟ್ಟೆಲಿ ಎಲ್ರೂ ಮಿಂಚ್ತಾ ಇದ್ದಾರೆ. ನನ್ನ ಡ್ರೆಸ್ ಹೇಗಿದೆ ಹಾಸಿನಿ ಸಿಸ್ಟರ್? ವಿಐಪಿಗಳ ಟ್ವೀಟ್ ತರ, ರವಿಶಾಸ್ತ್ರಿ ಕಾಮೆಂಟ್ ತರ, ರಾಜಕೀಯ ನಾಯಕರ ಪಾರ್ಟಿಗಳ ತರ ಭರ್ಜರಿಯಾಗಿದೆ ಮುಳ್ಮೀನು. ಆಂಟಿ, ಹಾಸಿನಿ ಸಿಸ್ಟರ್ ನನ್ನ ಡ್ರೆಸ್ ಚೆನ್ನಾಗಿದೆ ಅಂತ ಹೊಗಳಿದ್ರ, ಚೆನ್ನಾಗಿಲ್ಲ ಅಂತ ಬೈದ್ರ? ಅವಳು ಮಾತಿಗೆ ಅರ್ಥಗಳನ್ನ ತಿಳ್ಕೋಬೇಕು ಅಂದ್ರೆ ನಾವೊಂದು ಹುಚ್ಚು ಡಿಕ್ಷನರಿನ ನೋಡಿ ತಿಳ್ಕೋಬೇಕು. ಅಮ್ಮ ಹಾಸಿನಿ, ಈ ಮನೆಗೇನಿ ದೊಡ್ಡ ಸೊಸೆ, ಆದ್ರಿಂದ ಬಂದ ಮುತ್ತೈದರ ಕಾಲಿಗೆ ಅರ್ಶನ ಹಚ್ಚಿ ಪೂಜೆಗೆ ಆಹ್ವಾನ ಮಾಡಮ್ಮ. ಓ, ವ್ರತದಿಂದ ನಂದು ಮೊದಲನೇ ಸೊಸೆ ಪೋಸ್ಟ್ ಅಂತ ನೆನಪು ಮಾಡ್ಕೊಂಡ್ರಿ ಅಂತ ಆಯ್ತು. ಸರಿ ಅಜ್ಜಿ, ಶೋರ್, ಅದನ್ನ ಇಲ್ಕೊಡಿ. ಅಲ್ಲಿ ನೋಡು, ಬಂದ್ಬಿಟ್ರು. ಅಕ್ಕ, ಮುತ್ತೈದೆಯರೆಲ್ಲ ಬಂದಾಯ್ತು. ಮುಂದೇನು ಅಜ್ಜಿ? ಈಗ ನಮ್ಮ ಮನೇಲಿರೋ ಹೆಣ್ಮಕ್ಳ ಕಾಲಿಗೂ ಅರ್ಶನ ಹಚ್ಚಬೇಕು. ಏನೋ ಇವತ್ತಂತೂ ನನ್ನ ಬೆಲೆ ತುಂಬಾನೇ ಜಾಸ್ತಿನೇ ಆಗ್ತಿದೆ. ಕಮೋನ್ ಕಮೋನ್, ಇನ್ಯಾರಿಗೆ ಹಚ್ಬೇಕು? ಸಿಸ್ಟರ್, ನನ್ನ ಕಾಲಿಗೆ ಹಚ್ಚಿ. ಅಮ್ಮ ಮುಳ್ಮೀನು, ಮದ್ವೆ ಆಗದೆ ಇರೋರ್ಗೆ ಹಚ್ಬಾರ್ದು. ಇಷ್ಟರಲ್ಲೇ ಆಗುತ್ತಲ್ಲ. ಮುಳ್ಮೀನು, ಒಂದ್ಸಲ ನಿನ್ ಕೈ ತೋರ್ಸು. ಯಾಕೆ? ತೋರ್ಸು. ಅಯ್ಯೋ, ಎಲ್ಲಕ್ ಹೋಯ್ತು? ಏನದು? ನಿನ್ ಮದುವೆ ರೇಖೆ. ಎಷ್ಟು ಹುಡುಕಿದ್ರು ಅಲ್ಲಿ ಕಾಣಿಸ್ತಾನೆ ಇಲ್ಲ. ಅಂದ್ರೆ ನಿನಗ್ ಮದ್ವೆ ಯೋಗನೇ ಇಲ್ಲ ಅಂತಾಯ್ತು. ಅಮ್ಮ, ನೀವು ಬನ್ನಿ ಬನ್ನಿ.
ಬನ್ನಿ ಬನ್ನಿ. ಇನ್ನೂ ಎಷ್ಟು ದಿನ ಅವಮಾನ ಮಾಡ್ತೀರಾ ಅಂತ ನಾನು ನೋಡ್ತೀನಿ.